ಬಾಳ ದಪತಿ ಲಕ್ಕವನ ಜಾತ್ರೆ ಒಳಗ ರಾಯನ ಉದ್ಘಾಟನೆ ಮಾಡ್ಬೇಕಂತೇಳಿ ಕೆಲವೊಂದು ಮಂದಿ ಕಲ್ಪನೆ ಮಾಡಿದ್ರು. ಅದಕ್ಕ ನಾ ಅನ್ಸರ್ ಏನ್ ಮಾಡಿ ಅಂದ್ರ, ಬೋಳುವಾಳ ಗ್ರಾಮದಲ್ಲಿ ಎಲ್ಲಾ ಜಾತ್ರೆ ಒಂದ ದಿವಸ ಇಟ್ಟು ಮಾಡ್ಬೇಕು. ನೀವು ಲಕ್ಕವನ ಜಾತ್ರೆನ ಮಾಡ್ಬೇಕು, ಗುಡ್ಸಿದ್ದೇಶ್ವರ ಜಾತ್ರೆನ ಮಾಡ್ಬೇಕು, ರಾಯಣ್ಣ ಉದ್ಘಾಟನೆ ಅವ ಯಾವ್ದಾರ ಒಂದು ಮುಹೂರ್ತದಲ್ಲಿ ರಾಯಣ್ಣ ಉದ್ಘಾಟನೆ ಮಾಡ್ಬೇಕಂತ ಹೇಳಿ ನನ್ನ ಕಲ್ಪನೆ ಇತ್ತು. ಏನ್ ಸಂಪರ್ಕ ಮಾಡಿಲ್ಲ ಅದ ಡೇಟ್ಗೆ ರಾಯಣ್ಣನ ಪ್ರತಿಷ್ಠಾಪನೆ ಆಯ್ತು. ಮಳಿ ಒಂದು ಹತ್ತೈತಿ ಪಾಳಸತ್ತಿಲಿ ಅಂಬಲ ಅಂದ್ರು. ಆ ಮಾತಿಯಾಗಿನ ಕಾಮಿಡಿ ಏನಂತಪ್ಪ ಅಂತಂದ್ರ, ಆ ಮಳೆರಾಯ ಫೋನ್ ಹಚ್ಚೇತ್ರಪ್ಪ ಮಳಿ ಕಮ್ಮಕ್ಕತ್ತೇನೆ. ಆ ಒಂದು ದಿಶೆಯಲ್ಲಿ ನಿಜವಾಗಿ ಹೇಳ್ತಾ ಇದ್ದಾರೆ, ಆ ದಿಶೆಯಲ್ಲಿ ಇವತ್ತು ಮಳೆಯನ್ನು ಸ್ವಲ್ಪ ಕಡಿಮೆ ಆಗೈತಿ. ಹಲೋ 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 ಗೋಕಾಕ್ ತಾಲೂಕಿನ ಸುಕ್ಷೇತ್ರ ಬೋಳುವಾಳ ಗ್ರಾಮದಲ್ಲಿ ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಉದ್ಘಾಟನೆ ನಿಮಿತ್ತವಾಗಿ ಶ್ರೀ ಗುರುಸಿದ್ದೇಶ್ವರ ನಾಟ್ಯ ಸಂಘ ಬೋಳುವಾಳ ಇವರಿಂದ ಸುಂದರ ಕಲಾ ಕುಸುಮ ನಾಟಕ ರೈತನ ರಾಜ್ಯದಲ್ಲಿ ರಾಯಣ್ಣ ಬಸವರಾಜ್ ಪುರಿ ಉಪಾಧ್ಯಕ್ಷರು ವೇದಿಕೆ ಮೇಲೆ ಆಗಮಿಸಬೇಕು. ಬಸವರಾಜ್ ಪುರಿ ಬಿರನಗಡ್ಡಿ ಇವರು ವೇದಿಕೆ ಮೇಲೆ ಆಸೀನರಾಗಬೇಕಂತೇಳಿ ಕೇಳಿಕೊಳ್ತೇವೆ. ಹಲೋ 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 ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಉದ್ಘಾಟನೆ ನಿಮಿತ್ತವಾಗಿ ಶ್ರೀ ಗುರುಸಿದ್ದೇಶ್ವರ ನಾಟ್ಯ ಸಂಘ ಬೋಳುವಾಳ ಇವರಿಂದ ಕಲಾ ಕುಸುಮ ನಾಟಕ ರೈತನ ರಾಜ್ಯದಲ್ಲಿ ರಾಯಣ್ಣ ಅರ್ಥಾರ್ಥ ದುಷ್ಟರ ವಿರುದ್ಧ ಹೋರಾಟ ಎಂಬ ಸುಂದರ ಸಾಮಾಜಿಕ ನಾಟಕ ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭಗೊಳ್ಳುವುದು. ಎಲ್ಲ ಅತಿಥಿ ಮಹೋದಯರು ವೇದಿಕೆ ಮೇಲೆ ಆಸೀನರಾಗಿರುತ್ತಾರೆ. ಮೊದಲಿಗೆ ಸ್ವಾಗತ ಗೀತೆಯ ಮೂಲಕ ಎಲ್ಲ ಅತಿಥಿ ಮಹೋದಯರನ್ನ ಸ್ವಾಗತಿಸಿಕೊಳ್ಳುವಂತ ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಪರಂಪರೆ. ಈಗ ಸ್ವಾಗತ ಗೀತೆಯನ್ನ ನಮ್ಮೂರಿನ ಖ್ಯಾತ ಭಜನಾ ಕಲಾವಿದರು, ಸಂಗೀತ ಕಲಾವಿದರು, ಗ್ರಾಮ ಪಂಚಾಯತಿಯ ಸದಸ್ಯರು, ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಉಪಾಧ್ಯಕ್ಷರು ಆದಂತ ಶ್ರೀ ಲಗಮಣ್ಣ ಕಳಸಣ್ಣ ಅವರಿಂದ ಒಂದು ಸುಂದರವಾದ ಸ್ವಾಗತ ಗೀತೆಯ ಮೂಲಕ ಎಲ್ಲ ಅತಿಥಿ ಮಹೋದಯರನ್ನ ಸ್ವಾಗತಿಸುವಂತ ಕಾರ್ಯಕ್ರಮ. ಹಲೋ 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 ಹಲೋ
ಸ್ವಾಗತ ಗೈವೆ ನಾವು ಇಂದಿನ ಈ ಸಭೆಗೆ ಸ್ವಾಗತ ಗೈವೆ ನಾವು ಇಂದಿನ ಸಭೆಗೆ ಶಿರಬಾಗಿ ವಂದಿಸುವೆ ಶಿರಬಾಗಿ ವಂದಿಸುವೆ ಇಂದಿನ ಸಭೆಗೆ ಸ್ವಾಗತ ಗೈವೆ ನಾವು ಇಂದಿನ ಈ ಸಭೆಗೆ ಸ್ವಾಗತ ಗೈವೆ ನಾವು ಇಂದಿನ ಈ ಸಭೆಗೆ ಮೊದಲಿಗೆ ನನ್ನ ವಂದನೆ ಶ್ರೀ ಸಂಗೊಳ್ಳಿ ರಾಯಣ್ಣಗೆ ನಿತ್ಯ ನನ್ನ ವಂದನೆ ಶ್ರೀ ಲಕ್ಷ್ಮೀ ದೇವಿಗೆ ಗುರು ಸಿದ್ದೇಶ್ವರಿಗೆ ರಾಮಲಿಂಗೇಶನಿಗೆ ನಮ್ಮಯ್ಯ ಸ್ವಾಗತ ಸ್ವಾಗತ ಗೈವೆ ನಾವು ಇಂದಿನ ಈ ಸಭೆಗೆ ಸ್ವಾಗತ ಗೈವೆ ನಾವು ಇಂದಿನ ಈ ಸಭೆಗೆ ಮೊದಲಿಗೆ ನನ್ನ ವಂದನೆ ಶ್ರೀ ಬಸವೇಶಗೆ ಮೊದಲಿಗೆ ನನ್ನ ವಂದನೆ ಶ್ರೀ ಬಸವೇಶಗೆ ನಿತ್ಯ ನನ್ನ ವಂದನೆ ಗುರು ಸಿದ್ಧಾರೂಢರಿಗೆ ಶ್ರೀ ಸಿದ್ಧಾರೂಢರಿಗೆ ಗುರುನಾಥ ರೂಢರಿಗೆ ನಮ್ಮಯ್ಯ ಸ್ವಾಗತ ಸ್ವಾಗತ ಗೈವೆ ನಾವು ಇಂದಿನ ಈ ಸಭೆಗೆ ಸ್ವಾಗತ ಗೈವೆ ನಾವು ಇಂದಿನ ಈ ಸಭೆಗೆ ಇಂದಿನ ಈ ಸಭೆಗೆ ಉದ್ಘಾಟಕರಾದಂತ ಇಂದಿನ ಈ ಸಭೆಗೆ ಉದ್ಘಾಟಕರಾದಂತ ಬಾಲಚಂದ್ರ ಜಾರಕಿಹೊಳಿಯವರಿಗೆ ಬಾಲಚಂದ್ರ ಜಾರಕಿಹೊಳಿಯವರಿಗೆ ನಮ್ಮಯ್ಯ ಸ್ವಾಗತ ಸ್ವಾಗತ ಗೈವೆ ನಾವು ಇಂದಿನ ಈ ಸಭೆಗೆ ಸ್ವಾಗತ ಗೈವೆ ನಾವು ಇಂದಿನ ಈ ಸಭೆಗೆ ಇಂದಿನ ಈ ಸಭೆಗೆ ಜ್ಯೋತಿ ಬೆಳಗಿಸುವಂತ ಇಂದಿನ ಈ ಸಭೆಗೆ ಮುಖ್ಯ ಅತಿಥಿಗಳಾದಂತ ಲಕ್ಕಣ್ಣ ಜಾರಕಿಹೊಳಿಯವರಿಗೆ ಪ್ರಿಯಾಂಕಾ ಜಾರಕಿಹೊಳಿಯವರಿಗೆ ನಮ್ಮಯ್ಯ ಸ್ವಾಗತ ಸ್ವಾಗತ ಗೈವೆ ನಾವು ಇಂದಿನ ಈ ಸಭೆಗೆ ಸ್ವಾಗತ ಗೈವೆ ನಾವು ಇಂದಿನ ಈ ಸಭೆಗೆ ಇಂದಿನ ಈ ಸಭೆಗೆ ಮುತ್ಯ ಅಕ್ಕಿಗಳಾದಂತ ಇಂದಿನ ಈ ಸಭೆಗೆ ಅತಿಥಿಗಳಾದಂತ
ಸಂತ ಸಿದ್ದಯ್ಯ ಬಿಲಕುಂದಿಯವರಿಗೆ, ವಿಠಲ ಸುಂದೋಳಿಯವರಿಗೆ, ಲಕ್ಷ್ಮಣ ದುರ್ಗಿಯವರಿಗೆ, ಕೋಟಿ ಬಸುವವರಿಗೆ, ವಿನೋದ ಪೂಜಾರಿಯವರಿಗೆ, ರಾಮಲಿಂಗ ದುರ್ಗಿಯವರಿಗೆ ನಮ್ಮಯ ಸ್ವಾಗತ ಸ್ವಾಗತ ಗೈವೆ ಇಂದಿನ ಈ ಸಭೆಗೆ, ಸ್ವಾಗತ ಗೈವೆ ನಾವು ಇಂದಿನ ಈ ಸಭೆಗೆ. ಬಲಬಾಲ ಗ್ರಾಮದ ಎಲ್ಲ ಗುರು ಹಿರಿಯರಿಗೆ, ಬಲಬಾಲ ಗ್ರಾಮದ ಎಲ್ಲ ಗುರು ಹಿರಿಯರಿಗೆ ನಮ್ಮಯ್ಯ ಸ್ವಾಗತ ನಮ್ಮಯ್ಯ ಸ್ವಾಗತ ಸ್ವಾಗತ ಗೈವೆವು ಸ್ವಾಗತ ಗೈವೆ ಸ್ವಾಗತ ಗೈವೆ ನಾವು ದಿನ ಈ ಸಭೆಗೆ. ಚಿರಬಾಗಿ ವಂದಿಸುವೆ ಚಿರಬಾಗಿ ವಂದಿಸುವೆ ಕೂಡಿದಂತ ಸಭೆಗೆ, ಸ್ವಾಗತ ಗೈವೆ ನಾವು ದಿನ ಈ ಸಭೆಗೆ, ಸ್ವಾಗತ ಗೈವೆ ನಾವು ಸ್ವಾಗತ ಗೈವೆ ನಾವು ಸ್ವಾಗತ ಗೈವೆ ನಾವು ದಿನ ಈ ಸಭೆಗೆ. ಸ್ವಾಗತ ಗೀತೆಯನ್ನ ಹಾಡಿದಂತ ಲಗಮಣ್ಣ ಕಳಸನ್ ಅವರ ರೈತರಿಗೆ ತುಂಬ ಧನ್ಯವಾದಗಳು. ಹಲೋ, ಸಂಗೀತದ ದೇವತೆ ಎಲ್ಲರನ್ನೂ ಕೈ ಬೀಸಿ ಕರೆಯುತ್ತಾಳೆ, ಆದರೆ ಕೆಲವರನ್ನು ಮಾತ್ರ ಆಯ್ಕೆಯನ್ನ ಮಾಡಿಕೊಳ್ಳುತ್ತಾಳೆ ಅನ್ನೋ ಹಾಗೆ ನಮ್ಮೂರಿನ ಗ್ರಾಮ ಪಂಚಾಯತಿಯ ಸದಸ್ಯರು ಹಾಗೂ ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಉಪಾಧ್ಯಕ್ಷರು, ಖ್ಯಾತ ಭಜನಾ ಕಲಾವಿದರು ಮತ್ತು ಕಲಾ ಸಾಹಿತ್ಯಗಳು ಆದಂಥ ಬಹಳಷ್ಟು ಸುಂದರವಾಗಿ ಸ್ವಾಗತ ಗೀತೆ ಮೂಲಕ ಎಲ್ಲ ಅತಿಥಿ ಮೋದರನ್ನ ಸ್ವಾಗತಿಸಿಕೊಂಡಂತ ಶ್ರೀ ಲಗಮಣ್ಣನ ಕಳಸಣ್ಣ ಅವರವರಿಗೆ ನಮ್ಮ ಎಲ್ಲ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಉದ್ಘಾಟನದ ಎಲ್ಲ ಗುರು ಹಿರಿಯರ ಪರವಾಗಿ, ನಮ್ಮ ಊರಿನ ಸಮಸ್ತ ಸದ್ಭಕ್ತರ ಪರವಾಗಿ ತುಂಬ ಹೃದಯದಿಂದ ಸ್ವಾಗತವನ್ನ ಬಯಸುತ್ತೇವೆ. ಹಲೋ, ಇನ್ನು ಮುಂದೆ ರೆಬ್ಬಣ್ಣನ್ನ ಕಟ್ ಮಾಡುವುದರ ಮೂಲಕ ನಾಟಕವನ್ನ ಉದ್ಘಾಟಿಸಬೇಕಂತೇಳಿ ಶ್ರೀ ಬಸವರಾಜ್ ಪೋಟಿ ಗ್ರಾಮ ಪಂಚಾಯತ್ ಸದಸ್ಯರು, ಶ್ರೀ ಲಗಮಣ್ಣ ಕಳಸಣ್ಣವರ್ ಗ್ರಾಮ ಪಂಚಾಯತ್ ಸದಸ್ಯರು, ಮಹಿಳೆಯರು ಕೂಡಿಕೊಂಡ ಈ ಒಂದು ಎಲ್ಲ ಅತಿಥಿ ಮಹೋದಯರು ಕೂಡಿಕೊಂಡ ಈ ಒಂದು ರೆಬ್ಬನ್ ಕಟ್ಟು ಮಾಡೋದ್ರ ಮೂಲಕ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತ ಶ್ರೀ ಸದಾಶಿವ್ ಹಿರೇಮಠ್ ಸ್ವಾಮಿಗಳು ರೆಬ್ಬನ್ ಕಟ್ಟು ಮಾಡೋದ್ರ ಚಪ್ಪಾಳೆ. ರಾಯಣ್ಣನಿಗೆ, ಚಿತ್ತೂರ ಚೆನ್ನಮ್ಮನಿಗೆ. ಹಲೋ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ವಂದೇ ವಂದೇ. ಇನ್ನು ಮುಂದೆ ಜ್ಯೋತಿಯನ್ನ ಬೆಳಗಿಸುವುದರ ಮೂಲಕ ನಾಟಕನ ಉದ್ಘಾಟನೆ ಮಾಡಬೇಕಂತೇಳಿ ಶ್ರೀ ವಿನೋದ್ ಪೂಜಾರಿ, ಶ್ರೀ ರಾಮಪ್ಪ ದುರ್ಗಿ ಗ್ರಾಮ ಪಂಚಾಯತ್ ಸದಸ್ಯರು, ಶ್ರೀ ಸಿದ್ದಯ್ಯ ಜ್ಯೋತಿಯನ್ನವ, ಶ್ರೀ ಲಕ್ಷ್ಮಣ್ ದುರ್ಗಿ ಎಲ್ಲ ಅತಿಥಿ ಮಹೋದಯರು ಕೂಡಿಕೊಂಡ
ಈ ಒಂದು ಜ್ಯೋತಿಯನ್ನ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಂತೇಳಿ ಕೇಳಿಕೊಳ್ಳುತ್ತೇವೆ. ಕಲ್ಯಾಣ ಮಂಟಪದಲ್ಲಿ ದೇವರಿಗೆ ಬೆಳಕು ಕೊಟ್ಟಿದ್ದು ನಾನು ಎನ್ನುತ್ತಿತ್ತು ಜ್ಯೋತಿ, ಬತ್ತಿ ಆದಿದ್ದು ನಾನು ಎನ್ನುತ್ತಿತ್ತು ಹತ್ತಿ, ಹತ್ತಿ ಹೊಟ್ಟೆ ಹೊಕ್ಕಿದ್ದು ನಾನು ಎನ್ನುತ್ತಿತ್ತು ಎಣ್ಣೆ, ಎಣ್ಣೆಗೆ ಆಶ್ರಯ ನೀಡಿದ್ದು ನಾನು ಎನ್ನುತ್ತಿತ್ತು ಹಣತೆ ಎಂಬಂತೆ ಈಗ ಈ ವೇದಿಕೆ ಮೇಲೆ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮ, ಈ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮವನ್ನ ಈ ಎಲ್ಲ ಗಣ್ಯಮಾನ್ಯರು ನೆರವೇರಿಸಿಕೊಡ್ಬೇಕಂತ ತಮ್ಮಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ವಿನಂತಿಯಿಂದ ಕೇಳಿಕೊಳ್ತೇನೆ. ಹಲೋ ಹಲೋ. ಜ್ಯೋತಿ ಬೆಳಗಿತು, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಜ್ಯೋತಿ ಬೆಳಗಿತು. ಜ್ಯೋತಿಯನ್ನ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಮಾಡುವಂತ ಎಲ್ಲ ಮನೆಯರಿಗೆ ಮತ್ತೊಮ್ಮೆ ತುಂಬು ಹೃದಯದ ವಂದನೆಗಳು. ಇನ್ನು ಮುಂದೆ ಬಲೂನನ್ನ ಹಾರಿಸುವುದರ ಮೂಲಕ ನಾಟಕವನ್ನ ಉದ್ಘಾಟಿಸಬೇಕಂತೇಳಿ ಕೇಳಿಕೊಳ್ತೇವೆ. ಎಲ್ಲ ಅತಿಥಿ ಮಹೋದಯರು ಕೂಡಿಕೊಂಡು ಬಲೂನನ್ನ ಹಾರಿಸಬೇಕು ವಿನಂತಿ. ಹಲೋ ಹಲೋ. ಶ್ರೀ ಪುಡ್ಲಿಕೋಟಿ ಮುಂದ್ಗಡೆ ಬರಬೇಕಾಗಿನಂತೆ. ಬಲೂನನ್ನ ಹಾರಿಸಲು ಶ್ರೀ ಮಾಂತೇಶ್ ರೆಡ್ಡಿ, ಶಿವಾನಂದ್ ಬೇಗಡಿ, ಶ್ರೀ ವಿಠಲ್ ಸುನದೋಳಿ, ಶ್ರೀ ಸಿದ್ದಾರೂಢ ಹಿಡ್ಕಲ್ ಎಲ್ಲ ಮಹಿಳೆಯರು ಬಂದು ಬಲೂನನ್ನ ಹಾರಿಸೋದರ ಮೂಲಕ ನಾಟಕಕ್ಕೆ ಚಾಲನೆ ನೀಡಬೇಕಾಗಿನಂತೆ. ಅದೇ ರೀತಿಯಾಗಿ ಶ್ರೀ ಬಸವರಾಜ್ ಪೋಟಿಯವರು, ಶ್ರೀ ಲಗಮಣ್ಣ ಕಳಸಣ್ಣವರವರು ಸಹ ಈಗ ಬಲೂನನ್ನ ಹಾರಿಸಬೇಕು. ನಂತರ ಪಾರಿವಾಳನ್ನ ಹಾರಿಸುವುದರ ಮೂಲಕ ನಾಟಕವನ್ನ ಹಲೋ ಹಲೋ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ. ಬಲೂನನ್ನ ಹಾರಿಸಿದವರಿಗೆ ಧನ್ಯವಾದಗಳು. ಇನ್ನು ಮುಂದೆ ಪಾರಿವಾಳನ್ನ ಹಾರಿಸುವುದು ಶ್ರೀ ಮಲ್ಲಪ್ಪ ಮುರಾರಿ, ಶ್ರೀ ದಾನೇಶ್ ದುರ್ಗಿ ಮಹಿಳೆಯರು ಪಾರಿವಾಳನ್ನ ಆಕಾಶದ ಎತ್ತರಕ್ಕೆ ಹಾರಿಸುವುದರ ಮೂಲಕ ಮತ್ತೊಮ್ಮೆ ನಾಟಕಕ್ಕೆ ಚಾಲನೆ ನೀಡಬೇಕಂತೇಳಿ ಕೇಳಿಕೊಳ್ಳುತ್ತೇವೆ. ಹಾರುತ್ತಿರುವ ಹಕ್ಕಿಗಳೇ, ಓಡುತ್ತಿರುವ ಮೃಗಗಳೇ, ಹಾರುತ್ತಿರುವ ಹಕ್ಕಿಗಳೇ, ಓಡುತ್ತಿರುವ ಮೃಗಗಳೇ, ಯಾರು ಭಯವೂ ನಿಮಗಿಲ್ಲ, ಯಾರು ಭಯವೂ ನಮಗಿಲ್ಲ, ಹಾರುತ್ತಿರುವ ಹಕ್ಕಿಗಳೇ. ಈಗ ವೇದಿಕೆ ಮೇಲೆ ಆಸೀನರಾದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತ ಶ್ರೀ ಸದಾಶಿವ ಹಿರೇಮಠ ಇವರಿಗೆ ನಮ್ಮ ನಾಟಕದ ಮಾಲೀಕರಿಂದ ಸತ್ಕಾರ ಸಮಾರಂಭ ಕಾರ್ಯಕ್ರಮ ನೆರವೇರುವುದು. ಸತ್ಕಾರ ಸಮಾರಂಭ ಕಾರ್ಯಕ್ರಮವನ್ನ ರಾಜು ಕಿಲಾರಿ ಅವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತ ಶ್ರೀಯುತ ಸದಾಶಿವ ಹಿರೇಮಠ ಇವರಿಗೆ ನೆರವೇರಿಸಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿಯಿಂದ ಕೇಳಿಕೊಳ್ತೇನೆ.
ಗುರುವೇ ನೀನೆ ಕಾರಣವೇ ಎಲ್ಲರೂ ಜೋರಾದ ಚಪ್ಪಾಳೆ ಮುಖಾಂತರ ಪ್ರೋತ್ಸಾಹಿಸಬೇಕೆಂದು ತಮ್ಮಲ್ಲಿ ವಿನಂತಿ ಕೇಳ್ಕೊತೇನೆ. ಗುರುವೇ ನೀನೆ ಹಂಗಾಗ್ರಿ ನಡೀತಿ ನಾವು ನನ್ನ ಬಂಧನ ಬಿಡಿಸಲು ಗುರುವೇ ನೀನೆ ಕಾರಣವಯ್ಯ. ಸರ್ಕಾರವನ್ನ ನೆರವೇರಿಸಿದ ರಾಜು ಕಿಲಾರಿ ಅವರಿಗೆ ತುಂಬ ಧನ್ಯವಾದಗಳು. ಅದೇ ರೀತಿ ಉದ್ಘಾಟಕರಾಗಿ ಆಗಮಿಸಿದಂತಹ ಶ್ರೀಯುತ ಬಸವರಾಜ್ ಕೋಟಿ ಇವರಿಗೆ ಸದಾಶಿವ್ ಜ್ಯೋತೇನ ಅವರು, ನಾಟಕದ ಮಾಲೀಕರಾಗಿರ್ತಕ್ಕಂಥ ಸದಾಶಿವ್ ಜ್ಯೋತೇನ ಅವರು ಇವರಿಂದ ಸತ್ಕಾರ ಕಾರ್ಯಕ್ರಮ. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ, ಈ ಸುಗುಣವು ನಮ್ಮ ದೇವ ಪ್ರೇಮಾನಂದ. ದಯವಿಟ್ಟು ಬೇಗನೆ ಸತ್ಕಾರ ಕಾರ್ಯಕ್ರಮವನ್ನ ನೆರವೇರಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಕರುನಾಡ ತಾಯಿ ಸದಾ ಚಿನ್ಮಯಿ. ಸತ್ಕಾರ ಕಾರ್ಯಕ್ರಮವನ್ನ ನೆರವೇರಿಸಿದಂತ ಸದಾಶಿವ ಜ್ಯೋತೇನ ಅವರು ಇವರಿಗೆ ತುಂಬ ಧನ್ಯವಾದಗಳು. ಅದಾದ ನಂತರ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮಕ್ಕೆ ವಿನೋದ್ ಪೂಜಾರಿ ಅವರು ಆಗಿರ್ಬಿಡ್ತಾರೆ. ಅವರಿಗೆ ದಾನೇಶ್ ದುರ್ಗಿ ಈತನಿಂದ ಸತ್ಕಾರ ಕಾರ್ಯಕ್ರಮ. ಜನ್ಮ ನೀಡುತ್ತಾಳೆ ನಮ್ಮ ತಾಯಿ, ಅನ್ನ ನೀಡುತ್ತಾಳೆ ಭೂಮಿ ತಾಯಿ, ಜನ್ಮ ನೀಡುತ್ತಾಳೆ ನಮ್ಮ ತಾಯಿ. ದಾನೇಶ್ ದುರ್ಗಿ ಈತನಿಗೆ ತುಂಬ ಧನ್ಯವಾದಗಳು. ಅದೇ ತೆರನಾಗಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಶ್ರೀಯುತ ರಾಮಪ್ಪ ದುರ್ಗಿ ಇವರಿಗೆ ಮಂಜು ಬಿಲುಕುಂದಿ ಈತನಿಂದ ಸತ್ಕಾರ ಕಾರ್ಯಕ್ರಮ. ಓದಿದರು ಬೀಚಿದರು ಒಲಿಯಬೇಕು, ತಾಯಿಯಾಗಬೇಕು, ತಾಯಿ ನೆಲದಾರ ಬೀಸಬೇಕು, ತಾಯಿ ಮಂಜು ಜ್ಯೋತೇನ ಅವರು ಈತನಿಗೆ ತುಂಬ ಧನ್ಯವಾದಗಳು. ಅದೇ ತೆರನಾಗಿ ಸಿದ್ದಯ್ಯ ಜ್ಯೋತೇನ ಅವರು ಇವರಿಗೆ ಗುರು ಸುಮಗೋಳಿ ಈತನಿಂದ ಸತ್ಕಾರ ಕಾರ್ಯಕ್ರಮ. ಎಡವಿದ ಜನರು ಕೆಳವಿದ ಜನರು ಹರಿಯದ ಸತ್ಯವನ್ನು ತಡವಿದ ಜನರು ದೇವರ ಕೆಡವಿದ ಜನರು. ಗುರು ಸುಮಗೋಳಿ ಈತನಿಗೆ ತುಂಬ ಧನ್ಯವಾದಗಳು. ಗ್ರಾಮ ಪಂಚಾಯತಿಯ ಸದಸ್ಯರಾದ ಶ್ರೀಯುತ ಲಗಮಣ್ಣ ಕಳಸಣ್ಣ ಅವರು ಇವರಿಗೆ ಸದಾಶಿವ ಜ್ಯೋತೇನ ಅವರು ಇವರಿಂದ ಸತ್ಕಾರ ಕಾರ್ಯಕ್ರಮ. ಕಲೆಗಾರ ಆ ದೇವರು ಒಬ್ಬನೇ ಕಲೆಗಾರ, ಮಾಮರಗಳ ತುಂಬಿದ ಪ್ರೀತಿಯ ಗಜ ತುಂಬಿದ. ಸತ್ಕಾರ ಕಾರ್ಯಕ್ರಮವನ್ನ ನೆರವೇರಿಸಿಕೊಟ್ಟಂತ ಸದಾಶಿವ ಜ್ಯೋತೇನ ಅವರು ಇವರಿಗೆ ತುಂಬ ಧನ್ಯವಾದಗಳು. ಅದೇ ತೆರನಾಗಿ ಲಕ್ಷ್ಮಣ್ ದುರ್ಗಿ ಇವರಿಗೆ ಸುಭಾಷ್ ಕಾಡ್ಗಿ ಮಾದೇವ್ ಕಾಡ್ಗಿ ಈತನಿಂದ ಸತ್ಕಾರ. ಹುಟ್ಟಿ ಹುಟ್ಟಿ ಸಾಯುವ ಶಕ್ತಿ ಸತ್ತು ಹುಟ್ಟುವ ಈ ಭಯವನ್ನು ಬಿಡಿಸೋ ಗುರುವೇ, ನೀವಿದು ಅದೇ ತೆರನಾಗಿ ವಿಠಲ್ ಸುಂಗೊಳ್ಳಿ ಅವರಿಗೆ ಈರಪ್ಪ ದುರ್ಗಿ ಈತನಿಂದ ಸತ್ಕಾರ ಕಾರ್ಯಕ್ರಮ. ವಿಠಲ್ ಸುಂಗೊಳ್ಳಿ ಅವರಿಗೆ ಸಿದ್ದಪ್ಪ ಅಡೇನ್ ಇವರಿಗೆ ಸದಾಶಿವ ಜ್ಯೋತೇನ ಅವರಿಂದ ಸತ್ಕಾರ ಕಾರ್ಯಕ್ರಮ. ಎಷ್ಟೊಂದು ಕಷ್ಟ ಈ ಘೋರ ಸಂಸಾರ, ಮುಗಿಯದ ಕೊರತೀರು ಬಹುಭಾರ. ಈಗ ಹನುಮಂತ ಕಟ್ಟಿಮನಿ ಶಿಕ್ಷಕರಿಗೆ
ಮಂಜು ಬಿಲ್ಕುಂದಿ ಈತನಿಂದ ಸತ್ಕಾರ ಕಾರ್ಯಕ್ರಮ. ರಾಜಾದಿರಾಜ ಗುರು ಪುಟ್ಟರಾಜ ರಾಜಾದಿರಾಜ ಗುರು ಪುಟ್ಟರಾಜ ಕವಿ ಕಲ್ಪ ಹರ್ಷದ ವಿವೇಗ ಕವಿ ಕಲ್ಪ ಆತನಿಗೆ ತುಮರದ ಜನರು ಹರ್ಷದ ವಿವೇಗ. ಈಗ ಈ ಕಮಿಟಿ ಅವರಲ್ಲಿ ಒಂದು ಕೋರಿಕೆ ಏನಂತಂದ್ರೆ ಎಲ್ಲ ಗಣ್ಯಮಾನ್ಯರಿಗೆ ಏಕಕಾಲಕ್ಕೆ ಸತ್ಕಾರ ಕಾರ್ಯಕ್ರಮವನ್ನ ನೆರವೇರಿಸಿಕೊಡ್ಬೇಕೆಂದು ತಮ್ಮಲ್ಲಿ ವಿನಂತಿಯಿಂದ ಕೇಳಿಕೊಳ್ತೇನೆ. ವೇಳೆಯ ಅಭಾವ ಇರೋ ಕಾರಣ ಏಕಕಾಲಕ್ಕೆ ಎಲ್ಲ ಗಣ್ಯರನ್ನ ಸತ್ಕರಿಸಬೇಕೆಂದು ತಮ್ಮಲ್ಲಿ ವಿನಂತಿಯಿಂದ ಕೇಳಿಕೊಳ್ತೇನೆ. ಅವರಿವರೆನ್ನದೆ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಎಲ್ಲರಿಗೂ ಕಮಿಟಿಯವರು ಏಕಕಾಲಕ್ಕೆ ಸತ್ಕಾರ ಕಾರ್ಯಕ್ರಮವನ್ನ ನೆರವೇರಿಸಬೇಕೆಂದು ತಮ್ಮಲ್ಲಿ ವಿನಂತಿಯಿಂದ ಕೇಳಿಕೊಳ್ತೇನೆ. ಹಲೋ 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 ಶ್ರೀ ವಿನೋದ್ ಪೂಜಾರಿ ಅವರಿಗೆ ಹನುಮಂತ್ ಕಟ್ಟಿಮನಿ ಶಿಕ್ಷಕರು ಇವರಿಂದ ಮಾಲಾರ್ಪಣೆಯನ್ನ ಮಾಡಬೇಕಂತೇಳಿ ಬಯಸಿರ್ತಾರೆ. ಧನ್ಯವಾದಗಳು ಶ್ರೀ ಹನುಮಂತ್ ಕಟ್ಟಿಮನಿ ಶಿಕ್ಷಕರಿಗೆ. ಹಲೋ ಹಲೋ ಇನ್ನು ಮುಂದೆ ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಉದ್ಘಾಟನಾ ನಿಮಿತ್ತವಾಗಿ ಶ್ರೀ ಗುರುಸಿದ್ದೇಶ್ವರ ನಾಟ್ಯ ಸಂಘ ಬಳೋಬಾಳ್ ಇವರಿಂದ ಕಲಾಕುಸುಮ ನಾಟಕ ರೈತನ ರಾಜ್ಯದಲ್ಲಿ ರಾಯಣ್ಣ ಅರ್ಥಾತ್ ದುಷ್ಟರ ವಿರುದ್ಧ ಹೋರಾಟ ಎಂಬ ಸುಂದರ ಸಾಮಾಜಿಕ ನಾಟಕ. ಈ ನಾಟಕವನ್ನ ಕಳೆದ 1 ತಿಂಗಳಿಂದ ನಮ್ಮೂರಿನ ಯುವಕರು ಬಹಳಷ್ಟು ಪರಿಶ್ರಮವನ್ನು ಪಟ್ಟ ನಾಟಕವನ್ನ ತಯಾರಿಯನ್ನು ಮಾಡಿರ್ತಾರೆ. ಈ ನಾಟಕದಲ್ಲಿ ಇರುವಂತ ಎಲ್ಲ ಯುವಕರು ಮತ್ತು ನಾಟಕಕ್ಕೆ ಸ್ತ್ರೀ ಪಾತ್ರದಲ್ಲಿ ಬಂದಂತ ಹೆಣ್ಣು ಮಕ್ಕಳು ಯಾವ ರೀತಿಯಾಗಿ ಅವರ ಸಹಕಾರವನ್ನ ಕಾಯ್ಕೊಂಡು ಹೋಗ್ಬೇಕ, ನಾಟಕವನ್ನ ಯಶಸ್ವಿಗೊಳಿಸಬೇಕ ಎಂಬುದನ್ನ ಈ ನಾಟಕದ ಕುರಿತಾಗಿ ಯುವಕರಿಗೆ ಒಂದು ಕಿವಿ ಮಾತಾಗಿ ಪ್ರಾಸ್ತಾವಿಕವಾಗಿ ಒಂದೆರಡು ನುಡಿಗಳನ್ನ ಶ್ರೀ
ಲಗಮಣ್ಣ ಕಳಸಣ್ಣವರವರು ಹೇಳ್ಬೇಕಂತೇಳಿ ಕೇಳಿಕೊಳ್ತೇವೆ. ಇವತ್ತಿನ ದಿವಸ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಮೂರ್ತಿಯ ಪ್ರತಿಷ್ಠಾಪನಾ ನಿಮಿತ್ತವಾಗಿ ಇವತ್ತು ಕೆಲವೊಂದು ಕಾರ್ಯಕ್ರಮಗಳ ಗಾಡಿ ಸರ್ತಾಗಿರಬಹುದು, ಕುದುರೆ ಸರ್ತಾಗೋದು, ನಿರಂತರ ಪ್ರವಚನ 5 ದಿವಸ ಕಾರ್ಯಕ್ರಮ ಜರುಗುತ್ತಾ ಬಂದಿದೆ. ಅದರಲ್ಲಿ ಸ್ವಲ್ಪ ಇವತ್ತ ಮಳೆಯ ಅಭಾವ ಸ್ವಲ್ಪ ತೊಂದರೆ ಮಾಡಿತು, ಆದ್ರೂ ಸಹಿತ ಕಾರ್ಯಕ್ರಮ ಭಾಳ ಚೆನ್ನಾಗಿ ಆಗ್ಯದ. ಅದೇ ತೆರನಾಗಿ ಇವತ್ತು ಸ್ವಲ್ಪ ನನ್ನ ಕಲಾ ಬಳಗದವರು ಇವ್ರೇನು ಭಾಳ ದೂರಿನವರಲ್ಲ, ಇಲ್ಲೇ ಮೆಳವಂಕಿ ಅವರ, ಇವ್ರ ತಂದೆಯವ್ರ ನಾ ಹಾರ್ಮೋನಿಯಂ ಬಾರಿಸುವಾಗ ಇವ್ರ ತಂದೆಯವ್ರು ನನ್ನ ನಿಂಬಲ್ಲ ಇದ್ದವ್ರು. ತಬಲಾಜಿ ಬಾರಿಸೋರು ಶಿವಾಜಿ ಮಗ ಅವರೇ ಬಂದಾರೆ, ಎಲ್ಲ ಲಿಂಗವರು ಬಂದಾರೆ, ಇವ್ರಪ್ಪ ಅವರು ನಿಂಬಲ್ಲ. ಇದು ಅಗದಿ ಕಿರುಪರಿಚಯದವ್ರು. ಇವರು ಕಲಾವಂತರು ದೊಡ್ಡ ಮಟ್ಟದಲ್ಲಿ ಹೋಗಿದ್ರೆ ನಾವು ಅಲ್ಲಿಗೆ ಭಜನಾ ಸ್ಟಾಪ್ ಮಾಡಿ, ಆದರೂ ನಿರಂತರ ದೇವ ಇಲ್ಲಪ್ಪ ಅನ್ನಂಗಿಲ್ಲ. ಸ್ವಲ್ಪ ರಾಜಕೀಯ ಕಡೆ ಹವ್ಯಾಸ ಇಟ್ಕೊಂಡ ಮುಂದೆ ಹೊಂಟೇವು. ಅದು ದೇವ್ರು ಒಳ್ಳೇದು ಮಾಡಲಿ. ಏನಪ್ಪ ಅಂತಂದ್ರೆ ಇನ್ನೊಂದು, ಈ ನಾಟಕದ ಕಲಾವಿದರು ಒಂದು ತಿಂಗಳ 15 ದಿವಸ ಬರೀ 1.5 ತಿಂಗಳು ಆಗಿರ್ಬೋದು ನನಗೆ ಪೂಜೆ ಮಾಡಕ್ಕೆ ಬರಬೇಕ್ರಿ ಅಂತೇಳಿ ಈ ಪೂಟಿ ಬಸ್ಸು ಆತು ಈ ಹಿರಿಯರೆಲ್ಲ ಕೂಡಿದಾಗ ಇಲ್ಲೇ ಲಕ್ಷ್ಮೀ ದೇವಿಗೆ ಬಾಜುಕನ ಪೂಜೆ ಮಾಡಿ ನಾನು ಹೋಗ್ಯಾನ. ಆ ದಿವಸ ಕೆಲವೊಂದು ಪ್ರತಿಜ್ಞೆ ಮಾಡ್ಯಾವ ನಾವು, ನಾಟಕ ಚೆನ್ನಾಗಿ ಆಗಬೇಕು, ಈ ಪಾತ್ರದಲ್ಲಿ ನೀವು ಯಾರ್ಯಾರು ಬಿಟ್ಟು ಹೋಗೋಂಗಿಲ್ಲ ಅಷ್ಟು ಪ್ರತಿಜ್ಞೆ ಮಾಡಿ ಆ ದಿವಸ ತಾಯಿ ಭಂಡಾರ ಹಚ್ಕೊಂಡ್ ಕೈಸಿಂದ ನಾಟಕ ಪೂಜೆ ಮಾಡಿ ಹೋದವ ನಾ ಇವತ್ತ ಬಂದೇನೆ. ಕೆಲವೊಂದು ಗೈಡೆನ್ಸ್ ಪ್ರಕಾರ ಹುಡುಗರು ನಾಟಕ ತಾಲೀಮು ಚಾಲೂ ಮಾಡಿದ್ದಾರೆ. ಅದಕ್ಕೆ ಪೋಟಿ ಬಸ್ ಅವ್ರ ಹಿಂದ ಇಟ್ಟಲ್ಲ ಇವ್ರು ಹಿರಿಯರು ಕೂಡ್ಕೊಂಡು ಸಾಥ್ ನೀಡ್ಕೊತ ಹೋಗಿದ್ದಾರೆ. ಇಲ್ಲಿವರೆಗೆ ತಿಂಗಳ ಪರ್ಯಂತರ ಕಣ್ಣಾಗ ಎಣ್ಣೆ ಹಾಕೊಂಡು ನಿದ್ದಿಪಟ್ಟು ಮನೆಯಲ್ಲಿ ಬೇಸ್ಕೊಂಡು ಎಲ್ಲ ಮಾಡಿ ಕಮ್ಮಂಗೆ ನಾಟಕ ಕಲಿತಾರೆ. ಅದು ಏನಾಗಬೇಕಪ್ಪ ಅಂತಂದ್ರೆ ಇವತ್ತಿನ ದಿವಸ ದಯವಿಟ್ಟು ನಿಮ್ಮ ಕೈ ಮುಗಿದು ಕಾಲು ಬಿದ್ದು ನಾ ಕೇಳ್ಕೊತೀನಿ, ಸಮಾಜ ಪರವಾಗಿ ನಾ ಕೇಳ್ಕೊತನು. ಯಾರು ಕುಡಿದು ದಂಧೆ ಮಾಡುವಂಗಿಲ್ಲ, ಏನೂ ಮಾಡುವಂಗಿಲ್ಲ. ಮಾಡಿದವ್ರಿಗೆ ಮಾತ್ರ 25,000 ರೂಪಾಯಿ ದಂಡ ಐತಿ. ಇಲ್ಲಿ ಏನು ಇಲ್ಲಿ 5,000 10,000 ಇಲ್ಲಿವರೆಗೆ ಇತ್ತು, ಈಗ 25,000 ದಂಡ. ಯಾರೂ ಬಿಡುವಂಗಿಲ್ಲ. ಇದು ನಾವು ನಾಟಕ ಟೇಜ್ ಉದ್ಘಾಟನೆ ಮಾಡ್ಕೊಂಡು ನಾವು ಹೊರಗೆ ಹೋದ ನಾವು ಟೇಜಾಗಿ ಬರಂಗಿಲ್ಲ ಯಾರು. ಸಂಗೀತ ಬಳಗ ನಂತರ ನಾಟಕ ಹುಡುಗರು ಅಟ್ಟ ನಾಟಕ ಮಾಡಬೇಕು. ಇನ್ನೊಂದು ವಿಶೇಷ ಸೂಚನೆ, ಈಗೇನು 3 ಜನ ಹೆಣ್ಮಕ್ಳು ಬಂದಿರಲ್ಲ, ನೀವು ನಮ್ಮ ಹುಡುಗರು ಏನು ಕಲಿತಿರ್ತಾರಲ್ಲ ಆ ನಾಟಕ ಸನ್ನಿವೇಶ ತಕ್ಕ ಮಾತಾಡ್ಬೇಕು. ನೀವು ಏನಾರ ಅಡ್ಡ ತಿಡ್ಡ ಮಾತಾಡಿ ಇವತ್ತೊಂದು ದಿವಸ ನಾಟಕ ಮಾಡಿ ಹೋಗೋದಂದ್ರೆ ಸರಿ ಆಗಂಗಿಲ್ಲ. ಮಾತು ಏನಾಕವಪ್ಪ ಅಂತಂದ್ರೆ ನೀವು ಡೈಲಿ ಕಲಾವಂತರು ನಿಮ್ಗೆ ಏನು ಮಾಡ್ತೀರಪ್ಪ ಅಂದ್ರೆ ನಿಮ್ಗೆ ಭಾಷೆ ಅವತಾರ ದಾಟಿ ಹೋಗಿಬಿಡ್ತೀರಿ. ಆ ಭಾಷೆ ನಮ್ಮ ಹುಡುಗರಿಗೆ ತಿಳಿಯಂಗಿಲ್ಲ. ಪುಸ್ತಕದಾಗ ಏನೈತಿ ಆಚೆ ಕಡೆ ಈಚೆ ಕಡೆ ಒಬ್ರು ಇರ್ತಾರೆ, ನಮ್ಮವ್ರು ಇರ್ತಾರೆ. ಆ ಪಾತ್ರ ತಕ್ಕನ ಮಾತಾಡಬೇಕು. ನೀವು ಮಾತು ಬ್ಯಾರೆ ಮಾತಾಡ್ರಂದ್ರೆ ನಾವ ಬರ್ತೇವೆ. ಇಲ್ಲಿ ಮುಂಜಾನೆ ನಿಮ್ಗೆ ದುಡ್ಡು ಕೊಡಂಗಿಲ್ಲ. ನಾಟಕ ಹುಡುಗಿಯರಿಗೆ ದುಡ್ಡ ಕೊಡಂಗಿಲ್ಲ. ಬ್ಯಾರೆ ಮಾತಾಡಿ ಏನಾರ ಮಾತಾಡಿ ಹೋದ್ರೆ ನಮ್ಮ ಹುಡುಗರು ತಿಂಗಳ ದಿವಸ ಕಲಿತಾರ. ಅವ್ರ ಹೆಸರು ಕೇಳಿಸಿ ನಾಟಕ ಡೌನ್ ಆತರ ಬಿಡಂಗಿಲ್ಲ, ರೊಕ್ಕನ ಕೊಡಂಗಿಲ್ಲ. ಬೋಕ ಸನ್ನಿವೇಶದಾಗ ಯಾವ ಸನ್ನಿವೇಶ ಐತಿ ನಿಂದ್ರೆ ನೀವು ಅಂತ ಪೊಸಿಷನ್ ಐತಿ ಮಾತಾಡ್ತಾನ. ಯಾವ ಸನ್ನಿವೇಶ ತಕ್ಕನ ಮಾತಾಡಬೇಕು. ಅದನ್ನ ಬಿಟ್ಟು ಯಾವ್ದಾರ ಡೈಲ್ ಹೊಡೆದ ಕೈಸಿಂದ ಕುಣದು ಹೋದ್ರೆ ನಾವು ದುಡ್ಡು ಕೊಡಂಗಿಲ್ಲ. ಹೇರಿ ನೀವೆಲ್ಲ ಹುಡುಗರು ಅದ್ರಿ, ಸಣ್ಣ ಹುಡುಗರು ಅದ್ರಿ ಅಣ್ಣ. ಹೀಕಿ ಹೊಡೆದ ಏನೋ ಮಾಡ್ದ ಚಂದಂಗೆ ಕುತ್ಕೊಂಡು ನಾಟಕ ಬೆಳಗಿನವರೆಗೆ ನಾಟಕ ನೋಡ್ರಿ. ಇಷ್ಟು ಹೇಳಿ ನನ್ನ ಮಾತುಗಳನ್ನು ವಿರಾಮ ಮಾಡ್ತಾನೆ. ಹಲೋ
ನಾಟಕದ ಕುರಿತಾಗಿ ಪ್ರಾಸ್ತಾವಿಕವಾಗಿ ಯಾವ್ಯಾವ ರೂಲ್ಸ್ಗಳನ್ನು ನೀವು ಪಾಲಿಸಬೇಕು, ನಾಟಕ ಯಶಸ್ವಿ ಆಗಬೇಕು ಅನ್ನೋದನ್ನು ಶ್ರೀ ಲಗಮಣ್ಣ ಕಳಸನ್ನವರು ಭಾಳಷ್ಟು ಅದ್ಭುತವಾಗಿ ತಮ್ಮದೇ ಆದಂಥ ಒಂದು ನೇಮಗಳನ್ನು ಹೇಳಿದ್ದಾರೆ. ಅವರಿಗೆ ನಮ್ಮ ಎಲ್ಲ ಹಿರಿಯರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಇನ್ನು ಮುಂದೆ ಗ್ರಾಮ ಪಂಚಾಯತಿಯ ಸದಸ್ಯರು ಹಾಗೂ ನಮ್ಮ ಮಾವನವರಾದಂಥ ಶ್ರೀ ರಾಮಪ್ಪ ದುರ್ಗಿ ಅವರು ಒಂದೆರಡು ನುಡಿಗಳನ್ನ ಆಡಬೇಕಂತೇಳಿ ಕೇಳಿಕೊಳ್ತೇವೆ. ಹಲೋ, ಎಲ್ಲ ಮಹಿಳೆಯರಿಗೆ ನನ್ನ ಧನ್ಯವಾದಗಳು. ಗೋಕಾಕ್ ತಾಲೂಕ, ಬೆಳಗಾವಿ ಜಿಲ್ಲಾ ಗೋಕಾಕ್ ತಾಲೂಕು ಬಳಬಳ ಗ್ರಾಮದಲ್ಲಿ ಶ್ರೀ ಸಂಗೊಳ್ಳಿ ರಾಯಣ್ಣ ಪ್ರತಿ ಸ್ಟೆಪ್ನಿ ಪರವಾಗಿ ಈ ಊರಿನ ಏನೋ ಒಂದೆರಡು ಮಾತಾಡ್ಬೇಕಂತೇಳಿ ಇಚ್ಛೆ ಮಾಡಿ ನನಗ ಆಹ್ವಾನಿಸಿದ್ದಾರೆ. ಅದರಂತೆ ನಮ್ಮೂರಿನ ಹಿರಿಯರಾಗಲಿ ಅಥವಾ ಎಲ್ಲ ನನ್ನ ಅಣ್ಣ ತಮ್ಮಂದಿಯರಾಗಲಿ ನನ್ನ ಅಕ್ಕ ತಂಗಿಯರಾಗಲಿ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಅದರಂತೆ ಬಾಳದ ಪತಿ ಲಕ್ಕಣ ಜಾತ್ರೆ ಒಳಗ ರಾಯಣ್ಣ ಉದ್ಘಾಟನೆ ಮಾಡ್ಬೇಕಂತೇಳಿ ಕೆಲವೊಂದು ಮಂದಿ ಕಲ್ಪನೆ ಮಾಡಿದ್ರು. ಅದಕ್ಕ ನಾ ಅನ್ಸರ್ ಏನ್ ಮಾಡಿ ಅಂದ್ರ, ಬೋಳುವಾಳ ಗ್ರಾಮದಲ್ಲಿ ಎಲ್ಲಾ ಜಾತ್ರೆ ಒಂದ ದಿವಸ ಇಟ್ಟು ಮಾಡ್ಬೇಕು ನೀವು. ಲಕ್ಕಣ ಜಾತ್ರೆನ ಮಾಡ್ಬೇಕು, ಗುಡ್ಸಿದ್ದೇಶ್ವರ ಜಾತ್ರೆನ ಮಾಡ್ಬೇಕು. ರಾಯಣ್ಣ ಉದ್ಘಾಟನೆ ಅವ ಯಾವ್ದಾರ ಒಂದು ಮುಹೂರ್ತದಲ್ಲಿ ರಾಯಣ್ಣ ಉದ್ಘಾಟನೆ ಮಾಡ್ಬೇಕಂತ ಹೇಳಿ ನನ್ನ ಕಲ್ಪನೆ ಇತ್ತು. ಅದರಂತೆ ದೇವರು ಗುಡ್ಸಿದ್ದೇಶ್ವರ ಹಾಗೂ ರಾಮಲಿಂಗೇಶ್ವರ, ಲಕ್ಷ್ಮೀ ದೇವಿ ಎಲ್ಲ ಗುರು ಹಿರಿಯರು ಹಾಗೂ ಈ ವೇದಿಕೆ ಮೇಲೆ ಆಸೀನರಾದಂತ ಎಲ್ಲ ಗುರು ಹಿರಿಯರು ನಾ ಏನ್ ಸಂಪರ್ಕ ಮಾಡಿಲ್ಲ ಅದ ಡೇಟ್ಗೆ ರಾಯಣ್ಣನ ಪ್ರತಿಷ್ಠಾಪನೆ ಆಯ್ತು, ಓಪನ್ ಆಯ್ತು. ಶ್ರೀ ರಾಮಲಿಂಗೇಶ್ವರ ಮಹಾರಾಜ್ ಕಿ ಜೈ, श्री गुड़सिद्धेश्वर महाराज की जय, श्री लक्ष्मी देवी महाराज की जय, श्री चन्नम्मा देवी महाराज की जय, श्री संगोली रायण माता की जय. ಧನ್ಯವಾದಗಳು ಶ್ರೀ ರಾಮಪ್ಪ ದುರ್ಗಿ ಅವರಿಗೆ. ಇನ್ನು ಮುಂದೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತ ಪೂಜ್ಯರಿಂದ ಶ್ರೀ ಸದಾಶಿವ ರೇವಣ ಸ್ವಾಮಿಗಳಿಂದ ಆಶೀರ್ವಚನ ರೂಪದ ಎರಡು ನುಡಿಗಳು. ಗ್ರಾಮದ ಆರಾಧ್ಯ ದೇವರಾಗಿರ್ತಕ್ಕಂಥ ಶ್ರೀ ರಾಮಲಿಂಗೇಶ್ವರ ಹಾಗೂ ಗುಡ್ಸಿದ್ದೇಶ್ವರ ಮತ್ತು ಲಕ್ಷ್ಮೀದೇವಿ ದೇವಿ ಅಡಿದಾವರಲ್ಲಿ ಅನಂತ ಕೋಟಿ ಪ್ರಣಾಮ ಸಮರ್ಪಿಸಿ, ಇವತ್ತು ನಮ್ಮೆಲ್ಲರಿಗೆ ಅತ್ಯಂತ ಸಂಭ್ರಮ ದಿನ. ಏಕೆಂದಪ್ಪ ಅಂದ್ರೆ ಬಳವಾದ ಯಾವತ್ತು ಗ್ರಾಮಸ್ಥರು ಸಂಕಲ್ಪವನ್ನು ತಡಿತಕ್ಕಂಥ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಅನಾವರಣ ಸಂಭ್ರಮ. ಆ ಒಂದು ಶ್ರಮದ ದಿಶೆಯಲ್ಲಿ ನಮ್ಮ ಗ್ರಾಮದಲ್ಲಿ ಇವತ್ತು ಈ ಒಂದು ನಾಟಕ ಜರುಗ್ತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸ್ತಕ್ಕಂಥ ಯಾವತ್ತು ಗುರಿಯರಿಗೆ ನಮಸ್ಕರಿಸುತ್ತಾ, ಈ ನಾಟಕ ಮೊನ್ನೆ ಒಬ್ಬರು ಹಿರಿಯರು ಭೇಟಿ ಆದ್ರೆ ನನಗೆ, ಯಾರಪ್ಪ ಅಂದ್ರೆ ದೇವಪ್ಪ ಮೆಳವಂಕಿ. ಅವ್ರು ಏನಂದ್ರೆ ನಾಟಕ ಕಲ್ತಾರ್ರಿ, ಮಳಿ ಒಂದು ಹತ್ತೈತಿ, ಪಾಲಸತ್ತಿಲಿ ಅಂಬಲ ಅಂದ್ರು. ಆ ಮಾತಿಯಾಗಿನ ಕಾಮಿಡಿಗೆ ಏನಂತಪ್ಪ ಅಂತಂದ್ರೆ, ಆ ಮಳೆರಾಯ ಫೋನ್ ಛೇತ್ರಪ್ಪ ಮಳೆ ಕಮ್ಮಿ ಆಕತ್ತೇನೆ. ಆ ಒಂದು ದಿಸೆಯಲ್ಲಿ ನಿಜವಾಗಿ ಹೇಳ್ತಾ ಇದ್ದಾರೆ, ಆ ದಿಸೆಯಲ್ಲಿ ಇವತ್ತು ಮಳೆಯನ್ನು ಸ್ವಲ್ಪ ಕಡಿಮೆ ಆಗೈತಿ. ನಮ್ಮ ಕಲಾವಿದರು ಇದೇ ಫಸ್ಟ್ ಟೈಮ್ ಈ ನಾಟಕ ಕಲ್ತಾರು.
ಅವರಿಗೆ ತಾವೆಲ್ಲರೂ ಶಾಂತಿಯಿಂದ ಕೂತು ಕೇಳಿ ಅವರಿಗೆ ಒಂದು ಹುಮ್ಮಸ್ಸನ್ನು ಕೊಡ್ಬೇಕಂತ ತಮ್ಮೆಲ್ಲರಿಗೆ ಈ ನಾಟಕದಲ್ಲಿ ಮಾತನಾಡಲು ಅವಕಾಶ ಕೊಟ್ಟಿರ್ತಕ್ಕಂಥ ಸಂಘಟನೆ ವಂದಿಸಿ ನಾನು ಮಾತುಗಳನ್ನು ಹೇಳ್ತಾ ಇದ್ದೀನಿ. ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಪೂಜ್ಯ ಶ್ರೀ ಸದಾಶಿವ ಸ್ವಾಮಿಗಳಿಗೆ ತುಂಬು ಹೃದಯದ ಧನ್ಯವಾದಗಳು. ನಾಟಕದ ಎಲ್ಲ ಉದ್ಘಾಟನೆಗೆ ಕಾರಣೀಭೂತರಾದಂಥ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಅತಿಥಿ ಮಹೋದಯರಿಗೆ ಸಾಮೂಹಿಕವಾಗಿ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸುತ್ತಾ ಇನ್ನು ಮುಂದೆ ನಾಟಕ ಪ್ರಾರಂಭ ಮಾಡಲಾಗುವುದು.